ಮೂಡಾ ಪ್ರಕರಣದ ಇಡಿ ವಿಚಾರದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೊಡ್ಡದಾದಂಥ ರಿಲೀಫನ್ನು ಕೊಟ್ಟಿದೆ. ಆದರೆ ಇನ್ನೂ ಪ್ರಕರಣ ಜೀವಂತವಾಗಿದೆಯಾ? ಇಡಿ ಕೇಸ್ ಏನಾಗುತ್ತೆ? ಮೂಡಾ ಕೇಸ್ ಏನಾಗುತ್ತೆ? ಈ ಎಲ್ಲ ಪ್ರಶ್ನೆಗಳು ಇನ್ನೂ ಕೂಡ ಹಾಗೆ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರುವಂಥ ಶಾಸಕರಾಗಿರುವಂಥ ಪೊನ್ನಣ್ಣ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಿರೋ. ಜೊತೆಗೆ ಮಾತಾಡೋಣ. ಪೊನ್ನಣ್ಣ ಅವರು, ಮೊದಲನೇದಾಗಿ ನಿನ್ನೆ ಏನು ತೀರ್ಪು ಬಂದ ಬಳಿಕ ದೊಡ್ಡ ರಿಲೀಫ್ ಆಗಿದೆ. ಬಟ್ ಕೆಲವರಿಗೆ ಸಾಕಷ್ಟು ಪ್ರಶ್ನೆ ಇದೆ. ಈಗ ಇಡಿ ಕೇಸ್ ಏನಾಯಿತು? ಸಂಪೂರ್ಣವಾಗಿ ಮುಗಿದೋಯ್ತಾ ಅಥವಾ ಇನ್ವೆಸ್ಟಿಗೇಷನ್ಸ್ ಹಾಗೆ ನಡೆಯುತ್ತಾ? ಮುಂದೆ ಕೂಡ ಟ್ರಬಲ್ ಆಗತ್ತಾ? ಮೂಡಾ ಪ್ರಕರಣ ಮುಚ್ಚೋಗಿಲ್ಲ ಅಥವಾ ಮೂಡಾ ಪ್ರಕರಣ ಸಂಪೂರ್ಣವಾಗಿ ನಿಂತೋಗಿಲ್ಲ. ಈಗ ವಿಪಕ್ಷಗಳು ಹೇಳ್ತಾ ಇರುವಂಥದ್ದು, ಹಾಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇರುವಂಥದ್ದು, ನೋಟಿಸ್ಗೆ ಮಾತ್ರ ಸ್ಟೇ ಇದೆ, ಆದರೆ ಪ್ರಕರಣಕ್ಕಲ್ಲ ಅಂತ. ನಿಮ್ಮ ಅನಾಲಿಸಿಸ್ ಪ್ರಕಾರ ಏನಾಗಿದೆ? ಇದ್ರ ಬಗ್ಗೆ ವಿವರ ಕೊಡ್ಬೋದಾ ಆ ಜಡ್ಮೆಂಟ್ಗಳನ್ನು ನೋಡಾದ್ಮೇಲೆ? ಅಲ್ಲ, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಈ ಹಿನ್ನೆಲೆಯನ್ನು ಗಮನಿಸಬೇಕಾಗತ್ತೆ. ಪ್ರಕರಣ ಏನು ಅಂತ ಹೇಳಿದ್ರೆ, ನಾವು ಉಚ್ಚ ನ್ಯಾಯಾಲಯಕ್ಕೆ ಹೋದಾಗ ಬೈರತಿ ಸುರೇಶ್ ಅವರು ಮತ್ತು ಶ್ರೀಮತಿ ಪಾರ್ವತಿ ಅವರು, ಅಂದರೆ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು, ಇಡಿನವರು ತಮ್ಮನ್ನು ವಿಚಾರಣೆ ಮಾಡಬೇಕು, ತಾವು ನಮ್ಮ ಮುಂದೆ ಹಾಜರಾಗಿ ಅಂಥೇಳಿ ನೋಟಿಸನ್ನು ಕೊಟ್ಟಿದ್ದರು. ನಾವು ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿಯನ್ನು ಸಲ್ಲಿಸಿ, ಈ ನೋಟಿಸ್ ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿದೆ, ಕಾನೂನು ವ್ಯಾಪ್ತಿಯನ್ನು ಮೀರಿ ಇವತ್ತು ಇಡಿನವರು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ PMLA ಆ್ಯಕ್ಟ್ನಲ್ಲಿ ಬೇಕಾಗಿರುವಂಥ ಎರಡು ಅಂಶಗಳು, ಅಂದರೆ ಪ್ರೊಸೀಡ್ಸ್ ಆಫ್ ಕ್ರೈಮ್ ಒಂದನೇದು, ಎರಡನೇದು ಮನಿ ಲಾಂಡ್ರಿಂಗ್. ಅಂದರೆ ಯಾವ ಕ್ರೈಮ್ನಿಂದ ಬಂದಿರುವಂಥ ಹಣ ಇರ್ಬೋದು, ಬೇರೆ ಬೇರೆ ಆಸ್ತಿ ಇರ್ಬೋದು, ಇದನ್ನು ಉಪಯೋಗ ಮಾಡಿ ಅದನ್ನು ತಮ್ಮದೇ ಹಣ ಅಂತೇಳಿ ಬಿಂಬಿಸುವಂಥ ಪ್ರಯತ್ನ ಆಗಿರಬೇಕು. ಈ ಎರಡು ಮುಖ್ಯವಾದಂಥ ಅಂಶಗಳಿದ್ದರೆ ಮಾತ್ರ PMLA ಆ್ಯಕ್ಟ್ ಅಟ್ರ್ಯಾಕ್ಟ್ ಆಗ್ತದೆ. ಅಂದರೆ ಪ್ರೆಡಿಕೇಟ್ ಅಫೆನ್ಸ್ ಇದ್ದಂಥ ಸಂದರ್ಭದಲ್ಲೂ ಕೂಡ. ಅದರಿಂದ ಲೋಕಾಯುಕ್ತ ತನಿಖೆ ಇದೆ, ಆದರೆ ಅದು ಮಾತ್ರ ಸಾಲದು. ಪ್ರೆಡಿಕೇಟ್ ಅಫೆನ್ಸ್ ಇದ್ದರೆ ಮಾತ್ರ ಸಾಲದು. ಪ್ರೊಸೀಡ್ಸ್ ಆಫ್ ಕ್ರೈಮ್ ಮತ್ತು ಮನಿ ಲಾಂಡ್ರಿಂಗ್ ಎರಡೂ ಆಗಿರಬೇಕು ಅಂತೇಳಿ ನಾವು ಪ್ರಶ್ನೆ ಮಾಡಿ ನೋಟಿಸನ್ನು ರದ್ದು ಮಾಡಿ ಮತ್ತೆ ತನಿಖೆಗೆ ಪ್ರಾರಂಭಿಸಲಿಕ್ಕೆ ECIR ಅಂಥೇಳಿ PMLA ಆ್ಯಕ್ಟ್ನಲ್ಲಿ ಇಡಿನವರು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಇಟ್ ಈಸ್ ಲೈಕ್ FIR ಇನ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್. PMLA ಆ್ಯಕ್ಟ್ನಲ್ಲಿ ECIR ಅಂತ ಆಗ್ತದೆ. FIR ಥರ ಅದು ಬಹಿರಂಗ ಆಗೋದಿಲ್ಲ, ಅದು ಗೌಪ್ಯವಾಗಿ ಇಟ್ಕೊಳ್ತಾರೆ. ಸುಪ್ರೀಂ ಕೋರ್ಟ್ ಕೂಡ ಅದು ಸರಿಯಾದಂಥ ಕ್ರಮ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಪ್ರಶ್ನೆ ಮಾಡಿದ್ವಿ. ಸೊ ಹೈಕೋರ್ಟ್ನ ನ್ಯಾಯಾಧೀಶರು ನೋಟಿಸನ್ನು ರದ್ದು ಮಾಡಿದರು, ECIRನ ಕೂಡ ರದ್ದು ಮಾಡಿದರು. ಅದರ ಜೊತೆಗೆ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇಲ್ಲ ಮತ್ತು ಮನಿ ಲಾಂಡ್ರಿಂಗ್ ಇಲ್ಲ, ಈ ಎರಡೂ ಅಂಶಗಳಿಲ್ಲ ಅಂತ ಹೇಳುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಇದನ್ನು ರದ್ದು ಮಾಡಿದ್ದಾರೆ. ಅದರಿಂದ ECIR ರದ್ದಾಗಿರೋದ್ರಿಂದ ಅದನ್ನು ಇವತ್ತು ಸರ್ವೋಚ್ಚ ನ್ಯಾಯಾಲಯ ಎತ್ತಿಡಿದಿರೋದ್ರಿಂದ ತೀರ್ಪನ್ನು, ಈ ಪ್ರಕರಣ ಇಡಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮತ್ತು ಶ್ರೀಮತಿ ಪಾರ್ವತಿ ಅವರು ಮತ್ತು UD ಸಚಿವರು ಬೈರತಿ ಸುರೇಶ್ ಇವ್ರಿಗೆ ಸಂಬಂಧಪಟ್ಟಂಗೆ ಪೂರ್ಣವಾಗಿ ಮುಕ್ತಾಯವಾಗಿದೆ. ಸರ್, ಇನ್ನೊಂದು ವಿಚಾರ, ಪ್ರೆಡಿಕೇಟ್ ಕ್ರೈಮು ಮತ್ತು ಪ್ರೋಸೆಸ್ ಆಫ್ ಕ್ರೈಮ್ ಅಂತ ಎರಡು ಹೇಳಿದೆ. ಅದ್ರ ಬಗ್ಗೆ ತಾವು ಗಮನ ಕೊಡ್ಬೋದಾ? ಈಗ ಪ್ರೆಡಿಕೇಟ್ ಕ್ರೈಮ್ ಅಥವಾ ಈಗಾಗಲೇ ಪಟ್ಟಿ ಮಾಡಿರುವಂಥ ಅಪರಾಧ ಒಂದು, ಇನ್ನು ಅಪರಾಧ ನಡೆದಿರುವಂಥ ರೀತಿ, ಇದರಲ್ಲಿ ಅದೆರಡು ಹೇಗಾಗಿಲ್ಲ ತಾವು ಸ್ವಲ್ಪ ವಿಶ್ಲೇಷಣೆ ಮಾಡ್ಬೋದಾ? ಯೂಶ್ವಲ್ ಆಗಿ ಬೇರೆ ಬೇರೆ ಇದರಲ್ಲಿ, ಈಗ ಫಾರ್ ಎಕ್ಸಾಂಪಲ್ PMLA ಆ್ಯಕ್ಟಲ್ಲಿ ಒಂದು ವೇಳೆ ಈ ಥರ ಕೃತ್ಯ ಆಗಿದ್ದರೆ, ಅಪರಾಧ ಆಗಿದ್ದರೆ ಅಥವಾ ಮನಿ ಲಾಂಡ್ರಿಂಗ್ ಆಗಿದ್ದರೆ ಅದು ಎಸ್ಟಾಬ್ಲಿಷ್ ಆಗುತ್ತೆ. ಇಲ್ಲಿ ಯಾವ ಥರ ಆಗಿಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಹೌದು, ಭಾಳ ಮುಖ್ಯವಾದಂಥ ಪ್ರಶ್ನೆ ಕೇಳಿದಿರಿ. ಪ್ರೆಡಿಕೇಟ್ ಅಫೆನ್ಸ್ ಇದೆ. ಯಾಕಂದರೆ ಲೋಕಾಯುಕ್ತ ಪೊಲೀಸ್ನವರು ದೂರನ್ನು ದಾಖಲೆಯನ್ನು ಮಾಡಿ FIR ಅನ್ನು ಕೂಡ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಅಂದರೆ ಭ್ರಷ್ಟಾಚಾರ ನಿಗ್ರಹ ಕಾನೂನಿನಡಿಯಲ್ಲಿ ದಾಖಲೆಯನ್ನು ಮಾಡ್ಕೊಂಡಿದ್ದ ನಂತರ ಪ್ರೆಡಿಕೇಟ್ ಅಫೆನ್ಸ್ ಯಾಕಂದರೆ ಶೆಡ್ಯೂಲ್ಡ್ ಅಫೆನ್ಸಲ್ಲಿ PC ಆ್ಯಕ್ಟ್ ಅಫೆನ್ಸಸ್ ಬರ್ತದೆ, IPC ಅಫೆನ್ಸಸ್ ಕೂಡ ಬರ್ತದೆ. ಅದರಿಂದ ಪ್ರೆಡಿಕೇಟ್ ಅಫೆನ್ಸ್ ಇದೆ. ಅದು ಒಂದು. ಪ್ರೆಡಿಕೇಟ್ ಅಫೆನ್ಸ್ ಇದ್ದಾಗ ತನಿಖೆಯನ್ನು, ವಿಚಾರಣೆಯನ್ನು ಪ್ರಾರಂಭ ಮಾಡಲಿಕ್ಕೆ ಇಡಿನವರಿಗೆ ಅಧಿಕಾರ ಸಿಗ್ತದೆ ಅಥವಾ ಅವ್ರ ಕಾರ್ಯವ್ಯಾಪ್ತಿಗೆ ಬರ್ತದೆ. ಆದರೆ ಅದು ಮಾತ್ರ ಸಾಲದು. ಈ ಕ್ರೈಮ್ ಇದ್ದರೆ ಮಾತ್ರ ಸಾಲದು. ಪ್ರೆಡಿಕೇಟ್ ಅಫೆನ್ಸು, ಪ್ರೆಡಿಕೇಟ್ ಕ್ರೈಮ್ ಇದ್ದರೆ ಮಾತ್ರ ಸಾಲದು. ಆ ಕ್ರೈಮ್ನಿಂದ ಪ್ರೊಸೀಡ್ಸ್ ಬಂದಿದೆ, ಆ ಪ್ರೊಸೀಡ್ಸನ್ನು ಇವರು ಬಳಸಿ, ಈ ಪ್ರೊಸೀಡ್ಸನ್ನು ಸ್ವಚ್ಛಗೊಳಿಸಿ ತಮ್ಮದೇ ಆದಂಥ ಹಣ ಅಂತ ಬಿಂಬಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಲಾಂಡ್ರಿಂಗ್ ಮಾಡಿದ್ದಾರೆ. ಪ್ರೊಸೀಡ್ಸ್ ಅಂದರೆ ಈಗ ಒಂದು ಅಪರಾಧ ಆದಾಗ ಆ ಅಪರಾಧದಿಂದ ಬಂದಿರುವಂಥ ಲಾಭ. ಸಪೋಸಿಂಗ್ ನಾವು ಇವತ್ತು ಉದಾಹರಣೆಗೆ ಒಂದು ಮೋಸದ ಪ್ರಕರಣ, 1 ಕೋಟಿ ಮೋಸ ಆಗಿದೆ ಅಂತ ಹೇಳುವಂಥ ಆರೋಪ, ಪ್ರೆಡಿಕೇಟ್ ಅಫೆನ್ಸ್ ಆಯಿತು. 420ನಲ್ಲಿ ಕೇಸ್ ರಿಜಿಸ್ಟರ್ ಆಯಿತು, ಪ್ರೆಡಿಕೇಟ್ ಅಫೆನ್ಸ್ ಆಯಿತು. ಆದರೆ ಈ 1 ಕೋಟಿ ಹಣ ಆರೋಪಿ ಯಾರಿದ್ದಾರೆ ಅವರು ಪಡ್ಕೊಂಡು ಆ 1 ಕೋಟಿನಲ್ಲಿ ಬೇರೆ ಬೇರೆ ರೀತಿಯಾಗಿ ಅದನ್ನು ಚಲಾವಣೆ ಮಾಡಿ ಅದನ್ನು ತಂದೇ ಆದಂಥ ಹಣ ಅಂತೇಳಿ ಬಿಂಬಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ಲಾಂಡ್ರಿಂಗ್ ಆಯಿತು. ಪ್ರೊಸೀಡ್ಸ್ ಆಫ್ ಕ್ರೈಮ್ ಆ್ಯಂಡ್ ದಟ್ ಕ್ರೈಮ್ ಪ್ರೊಸೀಡ್ಸ್ ಬಂದಿರೋದನ್ನ ಲಾಂಡ್ರಿಂಗ್ ಮಾಡಿರಬೇಕು. ಇದೆರಡಿದ್ದಾಗ ಮಾತ್ರ PMLA ಆ್ಯಕ್ಟ್ನಲ್ಲಿ ಅವ್ರಿಗೆ ಅಧಿಕಾರ ಸಿಗ್ತದೆ, ಅವರ ಕಾರ್ಯವ್ಯಾಪ್ತಿಗೆ ಬರ್ತದೆ. ಇದರಲ್ಲಿ ಶ್ರೀಮತಿ ಪಾರ್ವತಮ್ಮನವರು
ತಮ್ಮ ಮೇಲಿರುವಂಥ ಆರೋಪ ಏನು ಅಂತ ಹೇಳಿದ್ರೆ ಈ 14 ನಿವೇಶನ ಏನಿದೆ ಅದೇ ಪ್ರೊಸೀಡ್ಸ್ ಆಫ್ ದ ಕ್ರೈಮ್ ಅಂತ. ಇದೇ ಇ ಡಿ ಅವರ ವಾದ. ಅವ್ರು ಲಿಖಿತವಾಗಿ ಕೂಡ ಈ ವಾದವನ್ನು ಮಾಡಿದರು. ಆ ಪ್ರೊಸೀಡ್ಸ್ ಇವತ್ತೆಲ್ಲಿದೆ? ವಾಪಸ್ ಮೂಡಾ ಹತ್ರ ಇದೆ. ಅದರಿಂದ ಅದನ್ನು ವ್ಯಾಪಾರ ಮಾಡಿ ಅದರಿಂದ ಬಂದಂಥ ಹಣದಲ್ಲಿ ಬೇರೆ ಮನೆ ಕೊಂಡ್ಕೊಂಡು ಅಥವಾ ಬೇರೆ ನಿವೇಶನವನ್ನು ಕೊಂಡ್ಕೊಂಡು ಈ ರೀತಿಯಾಗಿ ಮನಿ ಲಾಂಡ್ರಿಂಗ್ ಅದು ಮಾಡಿದಾಗ ಲಾಂಡ್ರಿಂಗ್ ಬರುತ್ತೆ. ಇದು ಪ್ರೊಸೀಡ್ಸ್ ಆಫ್ ಕ್ರೈಮ್ ಇವರ ಆರೋಪದಂತೆ 14 ನಿವೇಶನ ಆಗಿರೋದ್ರಿಂದ ಆ 14 ನಿವೇಶನವನ್ನು ಪಾರ್ವತಮ್ಮನವರು ಹಿಂದಿರುಗಿಸಿರೋದ್ರಿಂದ ಈ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತ ಅವ್ರು ಏನು ಆರೋಪ ಮಾಡಿದ್ದಾರೆ ಅದೇ ಉಳಿದಿಲ್ಲ. ಮನಿ ಲಾಂಡ್ರಿಂಗ್ ಪ್ರಶ್ನೆಯೂ ಕೂಡ ಬರೋದಿಲ್ಲ, ಲಾಂಡ್ರಿಂಗ್ ಪ್ರಶ್ನೆಯೂ ಕೂಡ ಬರೋದಿಲ್ಲ. ಅದರಿಂದನೇ ರದ್ದು ಮಾಡಿರೋದು ಹೈಕೋರ್ಟ್ನವರು. ಹೈಕೋರ್ಟ್ ರದ್ದು ಮಾಡಿದರೂ ಕೂಡ ನೀವು ಇಲ್ಲಿ ಬಂದು ರಾಜಕೀಕರಣ ಮಾಡ್ತಾ ಇದ್ದೀರಾ ಅಂತ ಹೇಳುವಂಥದ್ದನ್ನ ನೇರವಾಗಿ ನ್ಯಾಯಮೂರ್ತಿಗಳು ಕೂಡ ಹೇಳಿದ್ದಾರೆ, ಸರ್ವೋಚ್ಚ ನ್ಯಾಯಾಲಯ ಕೂಡ ಹೇಳಿದ್ದೆ, ಅದನ್ನು ತಾವು ಗಮನಿಸಿದ್ದೀರಿ. ಅದರಿಂದ ಇಲ್ಲಿಗೆ ಈ ಪ್ರಕರಣದ ಇಡಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅಂತ ಅದೇ.